ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಶನಿವಾರ, ಹಾಗಾಗಿ ನಾನು ಕೆಲವೊಂದಿಷ್ಟು ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳನ್ನ ತಮ್ಮ ಮುಂದೆ ತರ್ತಾ ಇದ್ದೀನಿ. ದಯವಿಟ್ಟು ಕೂಡ ತಾವು ಇದನ್ನು ಮಿಸ್ ಮಾಡ್ಕೊಳ್ಳೋದೆ, ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಲಾಭ ಆಗತ್ತಂತಕ್ಕಂಥದ್ದು. ಮೊರಾರ್ಜಿ ಚಾಣಕ್ಯ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಮಾಣಿಕ್ಯ. ವಿವಿಧ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳ ಗೆಲುವಿಗಾಗಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ಯೂಟ್ಯೂಬ್ ಪ್ರಾರಂಭಿಸಿದ್ದೇವೆ. ಸಾಮಾನ್ಯ ವಿಜ್ಞಾನ ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ತಾವು ದಯವಿಟ್ಟು ಗಮನವಿಟ್ಟು ಇದನ್ನು ಕೇಳಿದರೆ ನಿಮಗೆ ಅನುಕೂಲ ಆಗತ್ತಂತಕ್ಕಂಥ ಮಾತನ್ನು ಹೇಳ್ತಾ, ಈಗ ನಾವು ಮೊದಲನೇ ಪಾಠವನ್ನು ವಿಸ್ಮಯ ಶಕ್ತಿ ಅಂತಕ್ಕಂತಹ ಒಂದು ಪಾಠವನ್ನು ನಾವು ಅಧ್ಯಯನ ಮಾಡೋಣ. ವಿಸ್ಮಯ ಶಕ್ತಿ. ವಿಶ್ವವು ರಚನೆಯಾಗಿರುವುದು ದ್ರವ್ಯ ಮತ್ತು ಶಕ್ತಿಯಿಂದ ಅಂತ. ವಸ್ತುವಿನ ಮೇಲೆ ಪ್ರಯೋಗವಾದ ಬಲವು ಆ ವಸ್ತುವನ್ನು ಅದೇ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡಿದರೆ ಅದನ್ನು ನಾವು ಕೆಲಸ ಅಂತ ಕರಿತೀವಿ. ಕೆಲಸ ಮಾಡಲು ಅವಶ್ಯವಾಗಿರುವುದು ಯಾವುದಪ್ಪ ಅಂತಂದರೆ ಶಕ್ತಿ ಅಂತ. ಕೆಲಸ ಮಾಡಲು ನಮಗೆ ಬೇಕಾಗಿರುವ ಶಕ್ತಿಯನ್ನು ಪಡೆಯಲು ಆಹಾರ ಸೇವನೆಯಿಂದ ನಾವು ಪಡ್ಕೊತೀವಿ. ಒಂದು ವಸ್ತುವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುವಂತೆ ಮಾಡುವುದು ಕೂಡ ಅದನ್ನೆಂದು ಕರಿತೀವಿ, ಕೆಲಸ ಅಂತ ಕರಿತೀವಿ. ನಮಗೆ ಶರೀರದಲ್ಲಿ ರಾಸಾಯನಿಕ ಬದಲಾವಣೆಯಿಂದ ಉಂಟಾಗುವ ಶಕ್ತಿ ಯಾವುದು ಅಂತ ಕೇಳಿದ್ರೆ ಸ್ನಾಯು ಶಕ್ತಿ ಅಂತ. ಸ್ನಾಯು ಶಕ್ತಿ ಬಳಸಿ ಮಾಡುವ ಕೆಲಸಗಳಿಗೆ ಉದಾಹರಣೆ ಓಡುವುದು, ಏರುವುದು, ಇಳಿಯುವುದು, ವಸ್ತುಗಳನ್ನು ಎಳೆಯುವುದು ಮತ್ತು ನೂಕುವುದು. ಇನ್ನು ಪ್ರಚನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತ ಯಾವುದು ಅಂತ ಕೇಳಿದ್ರೆ ಯಾಂತ್ರಿಕ ಶಕ್ತಿ ಅಂತ ನಾವು ಹೇಳ್ಬೋದು. ಹಾಗಾಗಿ ಸರಿಯಾಗಿ ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ. ಮೇಲಿಂದ ಮೇಲೆ ಇದನ್ನು ವಿಡಿಯೋನ ನೋಡಿದ್ರೆ ನಿಮಗೆ ಮಾರ್ಕ್ಸ್ಗಳು ಗ್ಯಾರಂಟಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರಿ, ಹಾಗಾದರೆ ಬನ್ನಿ ಮಕ್ಕಳೇ, ಕೆಲವೊಂದಿಷ್ಟು ಉದಾಹರಣೆಗಳನ್ನ ಮತ್ತೆ ನೋಡೋಣ. ಕ್ರಮಬದ್ಧ ಆಹಾರ ಸೇವನೆ ಮತ್ತು ವ್ಯಾಯಾಮದಿಂದ ಹೆಚ್ಚಿಸಬಹುದಾದ ಶಕ್ತಿ ಯಾವುದು ಅಂತ ಕೇಳಿದ್ರೆ ಸ್ನಾಯು ಶಕ್ತಿ ಅಂತ ನಾವು ಹೇಳ್ಬೋದು. ಕ್ರಮಬದ್ಧವಾಗಿರ್ತಕ್ಕಂತಹ ಆಹಾರ ಸೇವನೆಯಿಂದ ಮತ್ತು ವ್ಯಾಯಾಮದಿಂದ ಹೆಚ್ಚಿಸಬಹುದಾಗಿರ್ತಕ್ಕಂಥ ಶಕ್ತಿ ಯಾವುದು ಅಂತ ಕೇಳಿದ್ರೆ ಸ್ನಾಯು ಶಕ್ತಿ. ಯಾಂತ್ರಿಕ ಶಕ್ತಿಯಲ್ಲಿ ಎರಡು ವಿಧಗಳನ್ನು ನಾವು ನೋಡಬಹುದು, ಒಂದು ಪ್ರಚನ ಶಕ್ತಿ, ಇನ್ನೊಂದು ಚಲನ ಶಕ್ತಿ ಅಂತ. ಆಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರಿನಲ್ಲಿರುವ ಶಕ್ತಿ ಯಾವುದು ಕೇಳಿದ್ರೆ ಪ್ರಚನ ಶಕ್ತಿ. ಆಣೆಕಟ್ಟಿನಲ್ಲಿ ಬಾಗಿಲುಗಳ ಮೂಲಕ ನೀರನ್ನು ಹರಿಬಿಟ್ಟಾಗ ಪ್ರಚನ ಶಕ್ತಿ ಬದಲಾಗುವ ಶಕ್ತಿ ಯಾವುದು ಅಂತ ಕೇಳಿದ್ರೆ ಚಲನ ಶಕ್ತಿ ಅಂತ ಹೇಳ್ಬೋದು. ಇನ್ನು ಉಷ್ಣ ಶಕ್ತಿಯ ಮೂಲಗಳು ಯಾವುವು ಅಂತಂದ್ರೆ ಉರುವಲು, ಇಂಧನ, ಸೂರ್ಯ. ಉರುವಲು ಉರಿಯುವುದರಿಂದ ಬಿಡುಗಡೆಯಾಗುವುದು ಯಾವುದರಿಂತಂದ್ರೆ ಉಷ್ಣ ಅಂತ. ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಉರುವಲ್ನಾಗಿ ಬಳಸುವುದು ಎದರಿಂದ ಅಂತಂದ್ರೆ ಕಲ್ಲಿದ್ದಲು ಅಂತೇಳಿ. ಇಷ್ಟು ಮಾಹಿತಿಯನ್ನು ಸರಿಯಾಗಿ ನೋಡ್ಕೊಡ್ರಿ, ಮನನ ಮಾಡಿಕೊಡ್ರಿ, ಮತ್ತೆ ಮತ್ತೆ ಪದೇ ಪದೇ ಮೇಲಿಂದ ನೋಡಿರ್ತಕ್ಕಂಥ ಮಾತನ್ನು ಹೇಳ್ತಾ, ಈಗ ಸೂರ್ಯನಿಂದ ಪಡೆಯುವ ಶಕ್ತಿ ಯಾವ್ದು ಕೇಳಿದ್ರೆ ಸೌರಶಕ್ತಿ. ಪ್ರಾಣಿ ಮತ್ತು ಸಸ್ಯ ಸಂಕುಲಗಳಿಗೆ ಸೂರ್ಯನ ಮತ್ತು ಅವಶ್ಯಕ ಶಾಖ ಮತ್ತು ಬೆಳಕು ಅಂತಕ್ಕಂಥದ್ದು. ಸಸ್ಯಗಳು ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ತಮ್ಮ ಆಹಾರವನ್ನು ತಯಾರಿಸುವ ಶಕ್ತಿಗೆ ನಾವು ಏನು ಕರಿತೀವಿ ಅಂದರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಚಲಿಸುವ ವಾಯುವಿನಲ್ಲಿರುವ ಶಕ್ತಿ ಯಾವುದು ಅಂತಂದ್ರೆ ಪವನ ಶಕ್ತಿ. ಸಾಗರದ ಅಲೆಗಳಿಂದ ಉತ್ಪತ್ತಿಯಾಗುವ ಶಕ್ತಿ ಯಾವುದು ಅಂತಂದ್ರೆ ಭರತ ಶಕ್ತಿ. ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ಜಲವಿದ್ಯುತ್ ಆಕಾರಗಳು ಯಾವುವು ಅಂತಂದ್ರೆ ಜಲವಿದ್ಯುತ್ ಉತ್ಪನ್ನ ಕೇಂದ್ರಗಳು ಅಂತ. ವಿದ್ಯುತ್ ಬಳಸಿ ಕೆಲಸ ಮಾಡುವ ಸಾಧನಗಳು ಯಾವುವು ಅಂತಂದ್ರೆ TV, ಫ್ಯಾನ, ಕಂಪ್ಯೂಟರ, ಮಿಕ್ಸಿ ಇತ್ಯಾದಿ. ಕೃಷಿ ತ್ಯಾಜ್ಯಗಳು, ಸಸ್ಯದ ಅವಶೇಷಗಳು ಮತ್ತು ಪ್ರಾಣಿಗಳ ಸಗಣಿ ಇತ್ಯಾದಿಗಳನ್ನು ವಾಯುವಿನ ಸಂಪರ್ಕವಿಲ್ಲದಂತೆ ಕೊಳಿಸಿದಾಗ ಉಂಟಾಗುವ ಅನಿಲ ಯಾವುದು ಅಂತ ಕೇಳಿದ್ರೆ ಜೈವಿಕ ಅನಿಲ. ವಸ್ತುಗಳ ನಡುವೆ ರಾಸಾಯನಿಕ ಕ್ರಿಯೆ ನಡೆದು ಉಂಟಾಗುವ ಶಕ್ತಿ ಯಾವುದು ಕೇಳಿದ್ರೆ ರಾಸಾಯನಿಕ ಶಕ್ತಿ. ಇವುಗಳನ್ನ ಸರಿಯಾಗಿ ನೋಡ್ಕೊಡ್ರಿ, ಮನನ ಮಾಡಿಕೊಡ್ರಿ, ಮತ್ತೆ ತಿಳಿಲ್ಲ ಅಂದರೆ ಕೇಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಕೆಲವೊಂದಿಷ್ಟು ಉದಾಹರಣೆಗಳನ್ನ ಮತ್ತೆ ನೋಡೋಣ ಮಕ್ಕಳೇ. ಬನ್ನಿ ಹಾಗಾದರೆ. ರಾಸಾಯನಿಕ ಶಕ್ತಿಗೆ ಉದಾಹರಣೆ ಅಂತಂದ್ರೆ ವಿದ್ಯುತ್ ಕೋಶಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೆದ ವಿದ್ಯುತ್ ಉಂಟಾಗುವುದು ಅಂತಕ್ಕಂಥದ್ದು. ಇನ್ನು ಉರಿಯಲು ಸಹಾಯಕವಾಗುವ ಹಾಗೂ ಉಷ್ಣ ಮತ್ತು ಬೆಳಕನ್ನು ಬಿಡುಗಡೆ ಮಾಡುವ ನೈಸರ್ಗಿಕ ಸಂಪನ್ಮೂಲ ಅಂತಂದ್ರೆ ಇಂಧನ ಶಕ್ತಿ. ಸೌದೆ ಒಂದು ಇಂಧನ ಅಂತ ಕರಿತೀವಿ ನಾವು. ಸಸ್ಯಗಳು ಬೆಳೆಯಲು ಅಗತ್ಯವಾದ ಶಕ್ತಿ ಯಾವುದಂತಂದ್ರೆ ಸೌರಶಕ್ತಿ. ಶಕ್ತಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಏನಾಗುತ್ತೆ ಅಂದ್ರೆ ಬದಲಾಗುತ್ತೆ. ಉದಾಹರಣೆ ಸೌದೆಯು ಉಷ್ಣ ಶಕ್ತಿಯಾಗಿ ಬದಲಾಗುವುದು, ಇಂಧನ ಯಾಂತ್ರಿಕ ಶಕ್ತಿಯಾಗಿ ಬದಲಾಗುವುದು. ಇದು ವಾಹನ ಚಲಿಸಲು ಅಂತ ಅನ್ಬೋದು. ಶಕ್ತಿಯನ್ನು ಉಂಟು ಮಾಡಲು ಇಲ್ಲವೇ ನಾಶಪಡಿಸಲು ಸಾಧ್ಯವಿಲ್ಲ. ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು. ಒಂದಲ್ಲ ಒಂದು ರೂಪದಲ್ಲಿ ಶಕ್ತಿ ಉಳಿದಿರುತ್ತದೆ. ಶಕ್ತಿಯ ಸಂರಕ್ಷಣೆ ನಿಯಮ ಅಂತ ಕರಿತೀವಿ. ಸಣ್ಣ ಪುಟ್ಟ ಕೆಲಸಗಳಿಗೆ ಬೇಕಾಗೋದು ಶಕ್ತಿ ಅಂತಂದ್ರೆ ಕಡಿಮೆ ಶಕ್ತಿ ಅಂತ ನಾವಿಲ್ಲಿ ಕರಿಬಹುದು. ಇವುಗಳನ್ನ ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಮನನ ಮಾಡ್ಕೊಳ್ರಿ, ಪದೇ ಪದೇ ವಿಡಿಯೋನ ತಪ್ಪದೆ ಮೇಲಿಂದ ಮೇಲೆ ನೋಡಿದರೆ ನಿಮಗದು ಮನನ ಆಗತ್ತೆ. ದೊಡ್ಡ ಕೆಲಸಗಳಿಗೆ ಬೇಕಾಗುವ ಶಕ್ತಿ ಅಂತಂದರೆ ಹೆಚ್ಚು ಶಕ್ತಿ ಅಂತ.
ನಿಮ್ಮ ಅಂಗೈಗಳನ್ನು ಒಂದಕ್ಕೊಂದು ಹಲವು ಬಾರಿ ಉಜ್ಜಿದಾಗ ನಂತರ ಅಂಗೈಯನ್ನು ಮುಖಕ್ಕೆ ತಾಗಿಸಿದಾಗ ಉಂಟಾಗುವ ಶಕ್ತಿ ಸ್ನಾಯು ಶಕ್ತಿಯಿಂದ ಉಷ್ಣ ಶಕ್ತಿ ಬದಲಾವಣೆ ಎನ್ನಬಹುದು. ಚಳಿಗಾಲದಲ್ಲಿ ಗಣಕೀಕೃತ ಎಣ್ಣೆ ಪಾತ್ರೆಗಳನ್ನು ಒಲೆಯ ಉರಿ ಇಲ್ಲವೇ ಸೂರ್ಯನ ಬಿಸಿಲು ನೀಡುತ್ತಾರೆ. ಕಾರಣ ಅಂದ್ರೆ ದ್ರವರೂಪವನ್ನು ಮರಳಿ ಪಡಿಲಕ್ಕ ಅಂತ. ಅಡಿಗೆ ತಯಾರಿಸುವಾಗ ಉರಿಯುವ ಒಲೆಯ ಮೇಲೆ ಪಾತ್ರೆ ಮುಚ್ಚಳ ಅಲಗಾಡುತ್ತದೆ. ಕಾರಣ ತಿಳಿಸಿ ಅಂತಂದ್ರೆ ಪಾತ್ರೆಯಲ್ಲಿರುವ ನೀರು ಆವಿಯಾಗಿ ಬದಲಾಗುವುದರಿಂದ ಅಂತ ಹೇಳ್ಬೋದು. ಇನ್ನು ಉಷ್ಣ ವಿದ್ಯುತ್ ಸ್ಥಾವರವಿರುವ ಜಿಲ್ಲೆ ಯಾವುದು ಅಂತಂದ್ರೆ ರಾಯಚೂರು ಅಂತ ಹೇಳ್ಬೋದು. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ನೀವು ಕಾಣಬಹುದು ಅಂತ ನಾವಿಲ್ಲಿ ಹೇಳ್ಬೋದು. ಒಂದು ವೇಳೆ ಸೂರ್ಯನ ಬೆಳಕು ಇಲ್ಲದಿದ್ದರೆ ಏನಾಗುತ್ತಿತ್ತು ಅಂತಂದರೆ ಯಾವುದೇ ಪ್ರಾಣಿಗಳು ಸಸ್ಯಗಳು ಇರುತ್ತಿರಲಿಲ್ಲ. ಬೇಸಿಗೆ ಕಾಲದಲ್ಲಿ ಒಣ ಹಾಕಿರುವ ಬಟ್ಟೆಗಳು ಬಹಳ ಬೇಗ ಒಣಗುತ್ತವೆ. ಕಾರಣ ಅಂದರೆ ಹೆಚ್ಚು ಉಷ್ಣತೆ ಮತ್ತು ಆವಿಯಾಗುವಿಕೆ. ಸೌರಶಕ್ತಿ ಸಾಧನಗಳು ಯಾವುವು ಅಂತಂದರೆ ಸೌರವಲೆ, ಸೌರಜಲ ಸ್ಥಾಪಕ, ಸೌರಕೋಶ, ಕುಕ್ಕರ್, ಸೌರ ವಿದ್ಯುತ್ ದೀಪ. ಪುರಾತನ ಕಾಲದಿಂದಲೂ ಗಾಳಿಯ ಸಹಾಯದಿಂದ ಸಾಗರದಲ್ಲಿ ದೋಣಿ ಮತ್ತು ಹಡಗು ಚಲಿಸುವಂತೆ ಮಾಡಾಗುತ್ತಿತ್ತು. ವೇಗವಾಗಿ ಚಲಿಸುವ ಗಾಳಿಯ ಸಹಾಯದಿಂದ ಗಾಳಿ ಗಿರಣಿ ತಿರುಗುತ್ತದೆ. ಇನ್ನು ಜೈವಿಕ ಶಕ್ತಿ ಉಪಯೋಗದಂದ್ರೆ ಸಾರಿಗೆ ಇಂಧನಗಳು, ಶಾಖ, ವಿದ್ಯುತ್ ಶಕ್ತಿ ಇತ್ಯಾದಿ. ಕೃಷಿ ತ್ಯಾಜ್ಯಗಳಿಂದ ತಯಾರಿಸಲ್ಪಟ್ಟ ಜೈವಿಕ ಶಕ್ತಿಯ ಮಾನವನಿಗೆ ಆರೋಗ್ಯಕರವಾದ ಪರಿಸರ ಅಂತಂದ್ರೆ ಪರಿಸರ ನಿರ್ಮಿಸುವಲ್ಲಿ ಸಹಕಾರಿ ಅಂತ. ಇಂಧನ ಶಕ್ತಿಯನ್ನು ಈ ಶಕ್ತಿಯನ್ನಾಗಿ ಪರಿವರ್ತಿಸಬಹುದು. ವಿದ್ಯುತ್ ಶಕ್ತಿ, ಉಷ್ಣ ಶಕ್ತಿ, ಯಾಂತ್ರಿಕ ಶಕ್ತಿ, ವಿವಿಧ ಖನಿಜಗಳು ಮತ್ತು ಅವುಗಳ ಉತ್ಪನ್ನಗಳನ್ನು ನಾವು ಇಂಧನಗಳು ಅಂತ ಕರಿತೀವಿ. ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಆದರೆ ಅದು ಆ ವಸ್ತುವಿನ ಸ್ಥಾನಪಲ್ಲಟ ಅಂತ ಕೂಡ ನಾವು ಅದನ್ನು ಕರಿತೀವಿ ಅಂತ. ಓಕೆ, ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ. ಮೇಲಿಂದ ಮೇಲೆ ವಿಡಿಯೋ ನೋಡಿದರೆ ನಿಮಗೆ ಅದ್ಭುತವಾಗಿ ಗೊತ್ತಾಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವು ಇಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ಆಬ್ಜೆಕ್ಟಿವ್ ಕ್ವಶನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡೋಣ. ನಾವು ಉಸಿರಾಡಲು ಟಿಮ್ ಅನಿಲ ಬಳಸುತ್ತೇವೆ ಅಂತಂದ್ರೆ ಆಮ್ಲಜನಕವನ್ನು ಬಳಸುತ್ತೇವೆ ಅಂತ ನಾವಿಲ್ಲಿ ಹೇಳ್ಬೋದು. ಏನೇನು ಬಳಸ್ತೀವಿ ಅಂತಂದ್ರೆ ಆಮ್ಲಜನಕವನ್ನು ನಾವು ಬಳಸ್ತೀವಿ. ಸರಿ, ಗುಲಾಬಿ ಸಂತಾನೋತ್ಪತ್ತಿ ಮಾಡುವ ವಿಧಾನ ಯಾವುದು ಅಂತ ಕೇಳಿದ್ರೆ ಕಾಂಡ ಅಂತ. ಓಕೆ, ಎರೆಹುಳು ಉಸಿರಾಟದ ಅಂಗ ಯಾವುದು ಅಂತ ಕೇಳಿದ್ರೆ ಚರ್ಮ ಅಂತ ಹೇಳ್ಬೋದು. ಚರ್ಮ ಅಂತ ಹೇಳ್ತೀವಿ. ಇನ್ನು ಆಕಳಿನ ಸಾಮಾನ್ಯ ವಯಸ್ಸು ಎಷ್ಟು ಅಂತಂದ್ರೆ 20 ಅಂತ ಹೇಳ್ತೀವಿ. ಆಕಳಿನ ಸಾಮಾನ್ಯ ವಯಸ್ಸು ಎಷ್ಟು ಅಂತಂದ್ರೆ 20 ಅಂತ ಹೇಳ್ತೀವಿ. ಇನ್ನು ಘಟಪ್ರಭಾ ಪಕ್ಷಿಧಾಮ ಎಲ್ಲಿದೆ ಅಂತಂದ್ರೆ ಬೆಳಗಾವಿಯಲ್ಲಿದೆ ಅಂತಕ್ಕಂಥದ್ದು. ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಡುವ ಬಲವನ್ನು ಏನಂತ ಕರಿತೀವಿ ಅಂತ ಕೇಳಿದ್ರೆ ಒತ್ತಡ ಅಂತ ಕರಿತೀವಿ. ಇವುಗಳನ್ನ ಸರಿಯಾಗಿ ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಳ್ರಿ. ಮೇಲಿಂದ ಮೇಲೆ ಪದೇ ಪದೇ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಓಕೆ, ಸಂಯುಕ್ತಗಳನ್ನು ಸೂಚಿಸಲು ಟಿಮ್ಮನ್ನು ಬಳಸುತ್ತಾರೆ ಅಂತಂದ್ರೆ ಅಣುಸೂತ್ರವನ್ನು ಬಳಸ್ತಾರೆ. 1000 ಕಿಲೋಗ್ರಾಮ್ ಈಜಿಕ್ವಲ್ ಎಷ್ಟಾಗತ್ತೆ ಅಂತ ಕೇಳಿದ್ರೆ 1 ಟನ್ ಅಂತ ಹೇಳ್ಬೋದು. ಇದು ದ್ರವ ಸ್ಥಿತಿ ವಸ್ತು ಅಲ್ಲ. ಇದು ದ್ರವ ಸ್ಥಿತಿ ವಸ್ತು ಅಲ್ಲ ಅಂತಂದ್ರೆ ಮಂಜುಗಡ್ಡೆ ಅಂತ. ಕುರಿಯ ಅನುಕೂಲವೇನು ಅಂತಂದ್ರೆ ಉಣ್ಣೆಗಾಗಿ ಅಂತ ನಾವು ಹೇಳ್ಬೋದು. ಮರಗಳ ಮೇಲೆ ಬೆಳೆಯುವ ಈ ಸಸ್ಯಗಳು ಬೇರುಗಳ ಹಸಿರಾಗಿದ್ದು ಗಾಳಿಗೆ ತೆರೆಯಲು ಕೊಂಡಿರುತ್ತವೆ ಅಂತಂದ್ರೆ ಇದು ನನಗನಿಸಿದ ಮಟ್ಟಿಗೆ ಅಪ್ಪು ಸಸ್ಯ ಅಂತ ನಾವು ಹೇಳ್ಬೋದು. ಕೋಕೋಡಿಮೇರ್ ಸಸ್ಯದ ಒಂದು ಬೀಜದ ಅಂದಾಜು ತೂಕ ಎಷ್ಟು ಅಂತ ಕೇಳಿದ್ರೆ 18 ಕಿಲೋಗ್ರಾಮ್ ಅಂತ ಹೇಳ್ಬೋದು. ಇವುಗಳನ್ನ ಪದೇ ಪದೇ ಮೇಲೆ ನೋಡಿ. ನೀವು ಏನಾದರೂ ಹೊಸಬರಾಗಿದ್ರೆ ಮಕ್ಕಳೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿ, ಶೇರ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನೆಕ್ಸ್ಟ್ ನೋಡೋಣ. ಮೊಟ್ಟೆ ಇಡುವ ಜೇನು ಯಾವುದು ಅಂತ ಕ್ವಶನ್ ಕೇಳ್ತಾರೆ. ಮೊಟ್ಟೆ ಇಡುವ ಜೇನು ಯಾವುದು ಅಂತ ಕೇಳಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಮೊಟ್ಟೆ ಇಡುವ ಜೇನು ಅಂತಕ್ಕಂಥದ್ದು ರಾಣಿ ಜೇನು ಮೊಟ್ಟೆ ನೀಡುತ್ತೆ. ಭೂಮಿಯಲ್ಲಿ ಎಷ್ಟು ಭಾಗ ನೀರಿನಿಂದ ತುಂಬಿಕೊಂಡದ ಅಂತ ಕೇಳಿದಾಗ 3 ಭಾಗ ಅಂತ ಹೇಳ್ಬೋದು. ಈ ರಾಸಾಯನಿಕದಿಂದ ನೀರು ವಿಷಕಾರಿ ಆಗುವುದಿಲ್ಲ ಅಂತ ಕೇಳಿದ್ರೆ ಆಪ್ಷನ್ ಸಿ ಇಸ್ ಕ್ಲೋರಿನ್ ಅಂತ. ಆಹಾರವಿಲ್ಲದೆ 1 ವರ್ಷ ಬದುಕಬಲ್ಲ ಜೀವಿ ಯಾವುದು ಅಂತ ಈಗಾಗಲೇ ಇದ್ರ ಬಗ್ಗೆ ಭಾಳಷ್ಟು ಡಿಸ್ಕಸ್ ಮಾಡೀವಿ, ಹೆಬ್ಬಾವು ಅಂತ. ಓಕೆ, ಚರ್ಮದ ಕಾರ್ಯವೇನು ಅಂತ ಕೇಳಿದ್ರೆ ಚರ್ಮದ ಕಾರ್ಯ ಬಿಸಿ ತಂಪು ಅನುಭವಿಸುವುದು ಅಂತಕ್ಕಂಥದ್ದು. ನಮ್ಮ ದೇಹದಲ್ಲಿರುವ ದೊಡ್ಡ ಕರಳು ಟಿಮ್ ಉದ್ದ ಎಷ್ಟು ಉದ್ದ ಇರ್ತೈತಿ ಅಂತ ಕೇಳ್ತಾರೆ. ಹಾಗಾಗಿ 5 ಅಡಿ ಉದ್ದಿರತ್ತೆ ಅಂತ ಹೇಳ್ಬೋದು. 5 ಅಡಿ ಉದ್ದಿರುತ್ತೆ. ಇವುಗಳನ್ನ ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ನೋಡಿರಿ. ನಿಮ್ಗೆ ಭಾಳಷ್ಟು ಲಾಭ ಆಗುತ್ತೆ, ಅತಿ ಹೆಚ್ಚು ಅಂಕಗಳನ್ನ ಗಳಿಸಲಿಕ್ಕೆ ಇದು ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೊಂದೆಷ್ಟು 2 ಕ್ವಶನ್ಸ್ಗಳಿದಾವೆ ನೋಡೋಣ ಮಕ್ಕಳೇ. ಬನ್ನಿ. ಹಟ್ಟೆ ಬಟ್ಟೆ ಕೊಳೆಯಲು ಬೇಕಾದ ಅವಧಿ ಅಂತ ಕೇಳಿದಾರೆ. ಇದು 1 ತಿಂಗಳು ಅಂತ ಹೇಳ್ಬೋದು. ಹತ್ತಿಯ ಬಟ್ಟೆ ಕೊಳೆಯಬೇಕಾದ್ರೆ 1 ತಿಂಗಳು ಟೈಮ್ ಬೇಕಂತ. ಮನೆಯ ಮುಂದೆ ಕೊಳಚೆ ನೀರು ನಿಂತರೆ ಅದು ಏನಾಗತ್ತೆ ಅಂತ ಕೇಳಿದ್ರೆ ಸೊಳ್ಳೆಗಳು ಹುಟ್ಟುತ್ತವೆ ಅಂತ. ಇವುಗಳನ್ನ
ಮನನ ಮಾಡಿಕೊಡ್ರಿ, ಸ್ಕ್ರೀನ್ಶಾಟ್ ಕೊಡ್ರಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ನೀವು ಒಂದು ವೇಳೆ ಬೈ ಚಾನ್ಸ್ ಆಗಿ ಹೊಸಬ್ರು ಇವತ್ತೇ ನಮ್ಮ ಯೂಟ್ಯೂಬಲ್ಲಿ ನೋಡ್ತಿದ್ರು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಕೊಡಿ, ಶೇರ್ ಮಾಡಿ. ನಾವು ಬಿಡ್ತಕ್ಕಂಥ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಗೊತ್ತಾಕ್ಕವ, ಹೊಸ ಹೊಸ ವಿಡಿಯೋಗಳು ನಿಮ್ಗೆ ಗೊತ್ತಾಕ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಇವತ್ತು ದೇವರು ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.